ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ. ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಮ್ಮೂರ ನ್ಯೂಸ್ ನಿಮ್ಮೂರ ದೇವಸ್ಥಾನಕ್ಕೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಮ್ಮೂರ್ ನ್ಯೂಸ್ನಲ್ಲಿ ಪ್ರಸಾರವಾಗುವ ಎಲ್ಲ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಕಡೆಮನೆ ಕಾಫಿ ಶೃಂಗೇರಿ. ನಮ್ಮ ಮಲೆನಾಡಿನ ತೋಟಗಳಿಂದ ನಿಮ್ಮ ಕಪ್ಗೆ ಪ್ರತಿ ಸಿಪ್ನಲ್ಲೂ ಮಲೆನಾಡ ಪಾರಂಪರಿಕ ರುಚಿ. ಶೃಂಗೇರಿಯ ಹಸಿರು ಬೆಟ್ಟಗಳಿಂದ ತಂದ ನೈಸರ್ಗಿಕ ಕಾಫಿ, ನಮ್ಮ ತೋಟಗಳು ಮತ್ತು ನೈಸರ್ಗಿಕ ಸ್ಥಳೀಯ ಬೆಳೆಗಾರರಿಂದ ಕೊಂಡು ಆಯ್ದ ಶ್ರೇಷ್ಠ ಕಾಫಿ ಬೀಜಗಳು. ಗುಣಮಟ್ಟದ ತಯಾರಿ, ಶುದ್ಧತೆ ಮತ್ತು ಸ್ವಚ್ಛತೆಗೆ ಮೊದಲ ಆದ್ಯತೆ. ಸವಿಯರಿ ಕಡೆಮನೆ ಕಾಫಿ, ಅನುಭವಿಸಿ ಮಲೆನಾಡ ಸ್ವಾದ. ಗಣಪತಿ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಸಣ್ಣ ಸಣ್ಣ ಮಕ್ಕಳನ್ನ ಕೇಳಿ ಗಣಪತಿ ಯಾರು ಅಂತ ಕೇಳಿದ್ರೆ ಅವನು ಡೊಳ್ಳು ಹೊಟ್ಟೆ ಗಣನಾಯಕ, ನಮ್ಮೆಲ್ಲರ ಪ್ರೀತಿಯ ಗಣಪತಿ, ಮೋದಕ ಪ್ರಿಯ ಗಣಪತಿ, ದೂರ್ವೆ ಪ್ರಿಯ ಗಣಪತಿ ಅಂತ ಸಣ್ಣ ಸಣ್ಣ ಮಕ್ಕಳು ಸಹ ಹೇಳ್ತಾರೆ. ಬಹುಶಃ ಇಡೀ ದೇಶದಲ್ಲಿ ಒಂದು ಸರ್ವೆ ಅಂತ ಮಾಡಿದ್ರೆ ಎಲ್ಲ ದೇವರಿಗಿಂತ ಹೆಚ್ಚು ಜನಪ್ರಿಯತೆ ಇರುವುದು ಬಹುಶಃ ಗಣಪತಿಗೆ. ಯಾಕೆಂದ್ರೆ ಅವನು ಎಲ್ಲ ವಿಘ್ನಗಳನ್ನ ನಾಶ ಮಾಡುವಂತವನು. ನಮ್ಮ ಯಾವುದೇ ಕಾರ್ಯದಲ್ಲಿ ಅಡೆತಡೆಗಳಿದ್ರೆ ಅದೆಲ್ಲವನ್ನು ಸಹ ನಿವಾರಣೆ ಮಾಡಿ ಪರಮಾನುಗ್ರಹವನ್ನು ಮಾಡುವಂತಹ ಒಬ್ಬ ದೈವ ಅಂದರೆ ಅದು ಗಣಪತಿ. ಅದಕ್ಕೆ ಎಲ್ಲರೂ ಭಕ್ತಿಯಿಂದ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಅಂತ ಭಕ್ತಿಯಿಂದ ಭಜನೆಯನ್ನ ಮಾಡ್ತಾರೆ. ನಮ್ಮ ಜೀವನದಲ್ಲಿ ಜ್ಞಾನವೆಂಬ ಬೆಳಕು, ಒಳ್ಳೆಯ ವಿದ್ಯೆ, ಬುದ್ಧಿ, ಎಲ್ಲ ಸಿರಿ ಸಂಪದಗಳು ಸಿಗ್ಬೇಕಾದ್ರೆ ಮೊದಲು ಗಣಪತಿಯ ಅನುಗ್ರಹ. ಯಾವುದೇ ಶುಭ ಸಮಾರಂಭಗಳನ್ನ ಮಾಡುವುದಾದರೂ, ಹೋಮ ಹವನಗಳನ್ನ ಮಾಡುವುದಾದರೂ ಗಣಪತಿಗೆ ಪ್ರಥಮ ಪೂಜೆ. ಆ ಕತೆ ನಮಗೆಲ್ಲ ಗೊತ್ತಿದೆ. ಒಂದು ಬಾರಿ ಶಿವ ಪಾರ್ವತಿಯರು ತನ್ನ ಮಕ್ಕಳಾದಂತಹ ಸುಬ್ರಹ್ಮಣ್ಯ ಹಾಗೂ ಗಣಪತಿಯರಲ್ಲಿ ಹೇಳ್ತಾರಂತೆ, ಇಡೀ ಜಗತ್ತಿನಲ್ಲಿ ಹೋಗಿ ಬನ್ನಿ, ಎಲ್ಲ ಜ್ಞಾನವನ್ನ ಸಂಪಾದನೆ ಮಾಡಿ, ಎಲ್ಲ ತೀರ್ಥಕ್ಷೇತ್ರಗಳನ್ನ ಸುತ್ತಾಡ್ಕೊಂಡು ಯಾರು ಮೊದಲು ಬರ್ತೀರೋ ಅವರಿಗೆ ಮೊದಲನೆಯ ಪೂಜೆ ಅಂತ ಶಿವ ಪಾರ್ವತಿಯರು ಹೇಳ್ತಾರೆ. ತಕ್ಷಣ ಸುಬ್ರಹ್ಮಣ್ಯ ಏನ್ ಮಾಡ್ತಾನೆ, ಅವನ ನವಿಲನ್ನ ಹಿಡಿದುಕೊಂಡು ಇಡೀ ಜಗತ್ತನ್ನ, ಇಡೀ ಬ್ರಹ್ಮಾಂಡವನ್ನ ಏನು ತಾನು ವಿಹಾರ ಮಾಡ್ಲಿಕ್ಕೆ ಹೋಗಿ ಬರ್ತೇನೆ ಅಂತ ಹೋಗ್ತಾನೆ. ಆದ್ರೆ ಗಣಪತಿ ಏನ್ ಮಾಡ್ತಾನೆ ಅಂದ್ರೆ, ಅವನು ಹೇಳ್ತಾನಂತೆ, ಸಾಕ್ಷಾತ್ ನೀವು ತಂದೆ ತಾಯಿಯರಿದ್ದೀವಿ, ನೀವೇ ಈ ಜಗತ್ತಿನ ಸೃಷ್ಟಿಕರ್ತರು, ಈ ಜಗತ್ತಿನಲ್ಲಿ ಏನೇ ನಡೆಯುವುದಿದ್ರು ನಿಮ್ಮ ಆಜ್ಞೆಯಂತೆ ನಡೆಯುತ್ತೆ, ಎಲ್ಲ ಸಂಪತ್ತುಗಳಿರುವುದು ನಿಮ್ಮಲ್ಲೇ, ಹಾಗಾಗಿ ನೀವೇ ನನಗೆ ಜಗತ್ತು, ನೀವೇ ನನ್ನ ಸರ್ವಸ್ವ, ನೀವೇ ಬ್ರಹ್ಮಾಂಡ ಅಂತ ಹೇಳಿ ಆ ತಂದೆ ತಾಯಿಯರ ಶಿವ ಪಾರ್ವತಿಯರ ಪಾದಕ್ಕೆ ಭಕ್ತಿಯಿಂದ 3 ಸುತ್ತು ಬಂದು ನಮಸ್ಕಾರವನ್ನ ಮಾಡ್ತಾನಂತ. ಇದರಿಂದ ಬಹಳ ಖುಷಿಯಾಗತ್ತೆ ಶಿವ ಪಾರ್ವತಿಯರಿಗೆ. ಎಂತಹ ಜ್ಞಾನಿ ನೀನು, ನಿನ್ನ ಈ ಒಂದು ಜ್ಞಾನದಿಂದ, ನಿನ್ನ ಈ ಒಂದು ಅದ್ಭುತವಾದಂತಹ ಮಹಿಮೆಯಿಂದ ಇಡೀ ಜಗತ್ತಿಗೆ ಮಂಗಳವಾಗಲಿ, ನಿನ್ನೆಲ್ಲರೂ ಸಹ ಪ್ರಥಮ ಪೂಜಿತನಾಗಿ ಎಲ್ಲೆಡೆ ನೀನು ಮನ್ನಣೆಗೆ ಪಾತ್ರನಾಗುವಂತ ಹೇಳಿ ಪರಮಾನುಗ್ರಹವನ್ನು ಮಾಡ್ತಾರೆ. ಅಂದಿನಿಂದ ಆ ಗಣಪತಿಗೆ ಮೊದಲನೆಯ ಪೂಜೆ ಅನ್ನುವಂತಹ ಪ್ರತೀತಿ ನಾವು ಅನೇಕ ಪುರಾಣಗಳಲ್ಲಿ ನೋಡ್ತೇವೆ. ಸ್ಕಾಂದ ಪುರಾಣ ಇರ್ಬೋದು, ಬ್ರಹ್ಮ ಪುರಾಣ ಇರ್ಬೋದು, ಹೀಗೆ ಪ್ರತಿಯೊಂದು ಪುರಾಣಗಳಲ್ಲೂ ಸಹ ಆ ಗಣಪತಿ ದೇವರ ವರ್ಣನೆ ಇದೆ. ಅಂತಹ ಗಣಪತಿಯನ್ನ ಇಂದು ಜಗತ್ತಿನ ಕೋಟಿ ಕೋಟಿ ಮಂದಿ ಆರಾಧನೆಯನ್ನ ಮಾಡ್ತಾ ಇದ್ದಾರೆ, ಅರ್ಚನೆಯನ್ನ ಮಾಡ್ತಾ ಇದ್ದಾರೆ. ಅನೇಕ ದೇವಸ್ಥಾನಗಳಲ್ಲಿ ಅವನ ಸೇವೆ ಆಗ್ತಾ ಇದೆ. ಬನ್ನಿ ವೀಕ್ಷಕರೇ, ಇವತ್ತು ನಾವು ಶೃಂಗೇರಿ ತಾಲೂಕಿನಲ್ಲಿರುವಂತಹ ಉಳುವೆಬೈಲಿನ ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನದಲ್ಲಿದ್ದೇವೆ. ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ, ಇದರ ಮಹಿಮೆಯನ್ನ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ನನ್ನ ಜೊತೆ ಇದ್ದಾರೆ ಇವತ್ತು ಶ್ರೀಯುತ ವೇದಬ್ರಹ್ಮ ಶ್ರೀ ರಾಘವೇಂದ್ರ ಭಟ್ರವರು, ಈ ದೇವಸ್ಥಾನದ ಪ್ರಧಾನ ಅರ್ಚಕರು. ನಮಸ್ಕಾರ ರಾಘವೇಂದ್ರ ಭಟ್ರ. ಈ ಕಾರ್ಯಕ್ರಮಕ್ಕೆ ನಿಮಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹೇಳಿ, ಈ ಒಂದು ದೇವಸ್ಥಾನದ ವಿಶೇಷತೆ ಹಾಗೂ ಇದರ ಮಹಿಮೆಗಳ ಬಗ್ಗೆ. ಈ ಒಂದು ದೇವಸ್ಥಾನ ಹಿಂದೆ 1990ರಲ್ಲಿ ಸ್ಥಾಪಿತಗೊಂಡಿದೆ. ನಮ್ಮ ಅಜ್ಜಯ್ಯನ ಕಾಲದಿಂದ ಹಿಂದೆ ನಮ್ಮ ತೋಟದಲ್ಲಿ ಹೊಳೆ ಸೈಡಲ್ಲಿ ಒಂದು ಸಣ್ಣದಾಗಿ ಒಂದು ದೇವಸ್ಥಾನ ಇತ್ತಂತೆ. ಆ ಕುರುಹುಗಳು ಮಾತ್ರ ನಮಗೆ ಸಿಕ್ಕಿದ್ದೇ ಹೊರತು ಅಲ್ಲಿ ವಿಗ್ರಹ ಆಗಲಿ ಯಾವುದೂ ಸಿಕ್ಕಿಲ್ಲ. ಇತ್ತು ಅನ್ನೋದು ಪ್ರತೀತಿ. ಆದರೆ ಅಲ್ಲಿ ಆ ಕುರುಹುಗಳೆಲ್ಲ ಇದೆ.
ಒಂದು ಕಾಲದಲ್ಲಿ ಏನೋ ಗ್ರಾಚಾರ ಏನೋ ನಮ್ಮ ಕುಟುಂಬದಲ್ಲಿ ಬಹಳ ಕಷ್ಟದಿಂದ ಇಲ್ಲಿ ಬಿಟ್ಟು ಹೊರಡುವಂತ ಪರಿಸ್ಥಿತಿ ಬಂದಿತ್ತು. ಅವಾಗ ಹೊರಟು ಆಗಿತ್ತು. ಆ ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನು ಇರಿಸಿದಾಗ ದೇವಸ್ಥಾನ ಹೀಗೆ ಶಿಥಿಲವಾಗಿದೆ, ಅದನ್ನ ಕಟ್ಟಬೇಕು, ಗಣಪತಿ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿ ಬಂದಿದ್ದರಿಂದ ನಮ್ಮ ಅಣ್ಣ ನಮ್ಮ ತಂದೆ ಇದ್ರು ಅವಾಗ, ಅವರ ಮುಖಾಂತರ 1990 ಅಂದ್ರೆ ಅದಕ್ಕಿಂತ ಮುಂಚೆ ಕೆಳಗಡೆ ಹೊಳೆ ಸೈಡು ಹಾ. ಒಂದು ಬಿದ್ರುಡಿ ಮಧ್ಯದಲ್ಲಿ ಒಂದು ಇತ್ತಂತೆ ಸಣ್ಣಕ್ಕೆ ಒಂದು ಅಂದ್ರೆ ಅದು ಎಷ್ಟು ಕಾಲ ಹಿಂದಿದ್ದು ಅಂತ ಯಾರಿಗೂ ಗೊತ್ತಿಲ್ಲ. ಅದು ವಿಗ್ರಹ ಕೂಡ ನಮಗ್ ಸಿಕ್ಲಿಲ್ಲ, ಹಾ. ಮೂಲ ವಿಗ್ರಹ ನಮಗ್ ಸಿಕ್ಲಿಲ್ಲ. ಹಾ. ಇತ್ತು ಅನ್ನೋದಕ್ಕೆ ಅಲ್ಲೆಲ್ಲ ಕುರುಹುಗಳೆಲ್ಲ ಇದಾವೆ. ಮತ್ತೆ ನಿಮ್ಮ ಕುಟುಂಬಕ್ಕೆ ಸಮಸ್ಯೆ ಬಂದು ಅದನ್ನ ಕೇಳಿ ವಿಚಾರಣೆ ಮಾಡಿದಾಗ ಪ್ರಶ್ನೆ ಇಡಿಸಿದವಾಗ ಹೀಗೆ ಗಣಪತಿ ದೇವಸ್ಥಾನ ಶಿಥಿಲಗೊಂಡಿದೆ, ಅದನ್ನ ನೀವು ಮಾಡ್ಬೇಕು ಅಂತ ಆಯ್ತು. ಅವಾಗ ಬಹಳ ಕಷ್ಟ ನಮ್ಮ ಮನೇಲಿ, ಬಹಳ ಕಷ್ಟದಲ್ಲಿ ತೋಟ ಎಲ್ಲ ಕೂಡ ಹಾಳಾಗಿತ್ತು. ಆ ಪರಿಸ್ಥಿತಿಯಲ್ಲಿ ಏನೋ ಕಷ್ಟದಲ್ಲೂ ಕೂಡ ಮಾಡೋಣ ಅಂತ ಹೇಳಿ ಸಂಕಲ್ಪ ಮಾಡಿ ನಮ್ಮ ಅಣ್ಣಂದ್ರು ನಮ್ಮ ತಂದೆನೂ ಇದ್ರು ಅವಾಗ. ಅಂದ್ರೆ ನಿಮ್ಮ ಕುಟುಂಬಸ್ಥರು ಎಲ್ಲ ಸೇರಿ ಒಂದು ಸಂಕಲ್ಪವನ್ನು ಮಾಡಿ ಕೂಡ ಈಗ ನಾವೇನು ಹೊರಗಡೆ ಏನೋ ಒಂದು ಸಂಗ್ರಹಕ್ಕೆ ಹೋಗ್ಲಿಲ್ಲ, ನಮ್ಮ ಕುಟುಂಬದ್ದಾದ್ರಿಂದ ನಾವೇ ಮಾಡೋಣ, ಸಣ್ಣಕ್ಕೆ ನಮ್ಮ ಕೈಲಾದ ಮಟ್ಟಿಗೆ ಮಾಡೋಣ ಅಂತ ಹೇಳಿ ಆನಗಂದ ವೆಂಕಟೇಶ್ ಜೋಯಿಸರ ಒಂದು ನೇತೃತ್ವದಲ್ಲಿ ಅವರನ್ನ ಕೇಳಿದವಾಗ ಅವರು ಕೆಳಗೆ ಆ ಸ್ಥಳದಲ್ಲಿ ಬೇಡ, ಅದು ನೆರೆ ಬಂದವಾಗ ಮಳೆಗಾಲದಲ್ಲಿ ಮುಚ್ಚಿ ಹೋಗಿರ್ತದೆ, ಅಲ್ಲಿ ಪೂಜೆಗೂ ಹೋಗಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಆ ಸ್ಥಳದಲ್ಲಿ ಬೇಡ, ಮನೆಯಿಂದ ಮೇಲೆ ಇರ್ಲಿ ದೇವಸ್ಥಾನ, ಮನೆಯಿಂದ ಮೇಲೆ ಇರಬೇಕು, ಮೇಲೆ ಜಾಗ ನೋಡೋಣ ಅಂತ ಹೇಳಿ ಈ ಒಂದು ಜಾಗನ ನೋಡಿದ್ರು. ಇಲ್ಲಿ ಪ್ರಶಸ್ತವಾಗಿದೆ ಅಂತ ಹೇಳಿ ಇಲ್ಲಿ ಪ್ರಸನ್ನ ಗಣಪತಿ ಅಂತ ಅವರೇ ಅವಾಗ ಪ್ರಶ್ನೆಯಲ್ಲಿ ಬಂದಿದ್ದು ಹಾಗೆ ಬಂದಿತ್ತಂತೆ. ಹಾಗಾಗಿ ಹಿಂದೆ ಏನಿತ್ತ ನಮಗ್ ಗೊತ್ತಿಲ್ಲ, ಪ್ರಸನ್ನ ಮಹಾಗಣಪತಿ ಅಂತ ಹೇಳಿ ಸ್ಥಾಪನೆ ಮಾಡಿದ್ರು. ಅಲ್ಲಿಂದ ಪ್ರತಿದಿನವೂ ಕೂಡ ಅಲ್ಲಿಂದ ಇವತ್ತಿನವರೆಗೂ ಪೂಜೆಗೆ ಯಾವುದೇ ಒಂದು ವಿಘ್ನಗಳು ಬರದೆ ನಮ್ಮಿಂದ ನಡೆಸ್ಕೊಳ್ತಾ ಇದ್ದಾರೆ. ನೀವೇ ಮಾಡ್ತಾ ಇದ್ದೀರಿ? ನಮ್ಮ ಅಣ್ಣ 2 ವರ್ಷ ಮಾಡಿದ್ರು, ಆಮೇಲೆ ಅವರು ಶಿವಮೊಗ್ಗಕ್ಕೆ ಹೋದ್ರು, ಅಲ್ಲಿಂದ ನಾನು ಮಾಡ್ತೀನಿ. ಅಂದ್ರೆ ವಿಶೇಷವಾಗಿ ಅಭಿಷೇಕ? ಹೌದು, ವಿಶೇಷವಾಗಿ ಅಭಿಷೇಕ ಅಂದ್ರೆ ಈಗ ನಾವು ಸೋಮವಾರ ರುದ್ರಾಭಿಷೇಕ ಮಾಡ್ತೀವಿ ಪ್ರತಿನಿತ್ಯ, ಅಥರ್ವ ಶೀರ್ಷ, ಮಂಗಳವಾರ ಪಂಚಾಮೃತ, ಮತ್ತೆ ಗಕಾರ ಗಣಪತಿ ಸಹಸ್ರನಾಮಾರ್ಚನೆ ಮಂಗಳವಾರ ಮಾಡ್ತೀವಿ. ಇನ್ನು ಅಕಸ್ಮಾತ್ ಮಂಗಳವಾರ ಏನಾದ್ರು ಒತ್ತಡ ಇದ್ದು ಆಗದೆ ಇದ್ದ ಪಕ್ಷದಲ್ಲಿ ಇನ್ನೊಂದು ಮಂಗಳವಾರದ ಒಳಗೆ ಅಂತೂ ವಾರಕ್ಕೆ 1 ದಿವಸ ಗಕಾರ ಗಣಪತಿ ಸಹಸ್ರನಾಮಾರ್ಚನೆ. ಅಂದ್ರೆ ಈ ಸಂಕಷ್ಟಹಾರ ಗಣಪತಿ ವ್ರತ ಅಂತ ಹೇಳ್ತಾರೆ. ಹೌದು, ಅದರ ಬಗ್ಗೆ ಏನಾದ್ರೂ ಮಹತ್ವವನ್ನ ಹೇಳೋದಾದ್ರೆ, ಅದರ ಒಂದು ವಿಶೇಷ ಫಲಗಳ ಬಗ್ಗೆ? ಸಂಕಷ್ಟಹಾರ ಗಣಪತಿ ಅದು ಸಾಮಾನ್ಯವಾಗಿ ಏನೇ ಅಭಿಲಾಷೆಗಳಿದ್ರು ಕೂಡ ಸಂಕಷ್ಟಹಾರ ಗಣಪತಿ ವ್ರತ ಮಾಡಿದ್ರೆ ಅದರಿಂದ ಫಲ ಸಿಗುತ್ತೆ ಅಂತ ಹೇಳಿ ಹಿಂದಿನಿಂದ ನಮ್ಮ ನಂಬಿಕೆ. ಅದು ಗಣಪತಿ ದೇವಸ್ಥಾನ ಇದ್ದಲ್ಲೆಲ್ಲ ಹೆಚ್ಚಾಗಿ ಅದನ್ನ ನಡೆದೇ ನಡೆಯುತ್ತೆ. ಹಾಗಾಗಿ ನಾವು ಕೂಡ ಸಂಕಷ್ಟಹಾರ ಗಣಪತಿ ವ್ರತವನ್ನ ಪ್ರತಿ ತಿಂಗಳು ಮಾಡ್ಕೊಂಡು ಬಂದ್ವಿ. ವ್ರತವನ್ನೇ ಮಾಡ್ತೀವಿ. ಚಂದ್ರೋದಯ ಆದ ಮೇಲೆ ಅರ್ಘ್ಯ ಕೊಟ್ಟು ಕ್ರಮದಂತೆನೆ ಮಾಡ್ತೀವಿ. ಅವತ್ತು ಉಪವಾಸನೆ ಇದ್ದು ಸಂಪೂರ್ಣವಾಗಿ ವ್ರತದ ತರನಾಗಿ ಮಾಡ್ತೀವಿ. ಹೌದು, ಅಂದ್ರೆ ಅವತ್ತು ವಿಶೇಷವಾಗಿ ಭಜನೆ ಆತರ ಸ್ತೋತ್ರ ಪಾರಾಯಣ ಎಲ್ಲ ಆಗುತ್ತೆ? ಭಜನೆ ಇದೇನಿಲ್ಲ, ಅವತ್ತಿಲ್ಲ. ಬೇರೆ ದಿವಸ ನಾವು ಮಾಡ್ತೀವಿ. ಅವತ್ತು ಏನ್ ಮಾಡಕ್ಕೋ ಹೆಚ್ಚು ಅವಕಾಶ ಇಲ್ಲ. ಪೂಜೆಗೆ ನಾವು ಹೆಚ್ಚು ಇದನ್ನ ಅಥರ್ವ ಶೀರ್ಷ ಅಭಿಷೇಕ ಎಲ್ಲ ಮಾಡಿ 2.5 ಗಂಟೆ 3 ಗಂಟೆ ಕಾಲ ಪೂಜೆ ಬೇಕಾಗುತ್ತೆ. ಪೂಜೆಗೆ ವಿಶೇಷವಾಗಿ ಗಮನ ಕೊಡ್ತೀವಿ. ಮತ್ತೆ ಬೇರೆ ಇಲ್ಲಿ ನಡೆಯುವಂತಹ ಹೋಮ ಹವನಗಳು, ವಾರ್ಷಿಕ ಕಾರ್ಯಕ್ರಮಗಳು, ಅದ್ರ ಬಗ್ಗೆ? ವಾರ್ಷಿಕ ಕಾರ್ಯಕ್ರಮಗಳು ಅಂದ್ರೆ ಅದೇ ಗಣಪತಿ ಪ್ರತಿಷ್ಠೆ ಆದ ದಿವಸ ಕಲಾಹೋಮ, 1000 ಮೌಲ್ಕದ ಗಣಪತಿ ಹೋಮ ಮಾಡ್ತೀವಿ. ಅದನ್ನ ಅವತ್ತಿಂದ ಇವತ್ತವರೆಗೂ ಜ್ಯೇಷ್ಠ ಮಾಸದ ಶುದ್ಧ ದಶಮಿ ದಿವಸ ಪ್ರತಿಷ್ಠೆ ಆಗಿದ್ದು. ಅವತ್ತಿನ ದಿವಸವರೆಗೂ ಆ ದಿವಸ ತಪ್ಪಿಲ್ಲ ಇದುವರೆಗೆ, 36ನೇ ವರ್ಷ. ಏನೋ ತೊಂದರೆ ಬಂದು ಏನೋ ತಪ್ಪಿಲ್ಲ, ಅವತ್ತಿಂದ ಇವತ್ತವರೆಗೂ ಮಾಡ್ಕೊಂಡು. ಇನ್ನು ಮಾರ್ಗಶಿರ ಮಾಸದಲ್ಲಿ ದೀಪೋತ್ಸವ ಮಾಡ್ತೀವಿ. ಮಾರ್ಗಶಿರ ಮಾಸ? ಹೌದು, ಮಧ್ಯಾಹ್ನ ಗಣಪತಿ ಹೋಮ, ಮಹಾಚೌತಿ ದಿವಸ. ಹೌದು, ಮಹಾಚೌತಿ ದಿವಸ ಗಣಪತಿ ಹೋಮ ಮಧ್ಯಾಹ್ನ, ಸಾಯಂಕಾಲ ದೀಪೋತ್ಸವ. ಇಲ್ಲಿ ನಾಗ, ಬ್ರಹ್ಮ, ಪರಿವಾರ ದೈವಗಳು ಇದಾವೆ. ಪರಿವಾರ ಎಲ್ಲ ಇಲ್ಲಿ ಕೆಳಗಡೆ ಇದಾವೆ. ಯಾವ್ದು ಅಂದ್ರೆ ನಾಗ, ಬ್ರಹ್ಮ, ಚೌಡಿ, ಆಮೇಲೆ ಅಶ್ವತ್ಥ ಇದೆ, ರಕ್ತೇಶ್ವರಿ. ಇಷ್ಟಕ್ಕೂ ಅವತ್ತು ದೀಪ ಮಾಡಿ ಇಲ್ಲಿ ಲಾಸ್ಟಿಗೆ ಪರಿವಾರ ದೈವಗಳು ಅಂತ ಹೇಳಿದ್ರಲ್ಲ, ಅವಕ್ಕೆಲ್ಲ ಪೂಜೆ ಹೇಗೆ? ನಿತ್ಯ ಪೂಜೆನ? ಇಲ್ಲ, ಅದಕ್ಕೆಲ್ಲ ಶನಿವಾರ ಅಶ್ವತ್ಥಗೆ ಮಾಡ್ತೀವಿ. ಶನಿವಾರ ಅಮಾವಾಸ್ಯೆ ರಕ್ತೇಶ್ವರಿಗೆ ಮಾಡ್ತೀವಿ. ಷಷ್ಠಿ ನಾಗನಿಗೆ ಮಾಡ್ತೀವಿ. 2 ಷಷ್ಠಿಗೆ ತಿಂಗಳಲ್ಲಿ 2 ಷಷ್ಠಿ ಬರುತ್ತೆ. 2 ಷಷ್ಠಿನ ನಾಗರಿಗೆ ಮಾಡ್ತೀವಿ. ಇನ್ನು ಬ್ರಹ್ಮಚೌಡಿಗೆ ವರ್ಷಕ್ಕೆ 1 ದಿವಸ ಜ್ಯೇಷ್ಠ ಮಾಸದಲ್ಲಿ.
ಮತ್ತೆ ವಿಶೇಷವಾಗಿ ನಡೆಯುವಂತಹ ಇಲ್ಲಿ ಸಭೆ ಸಮಾರಂಭಗಳು ನಡೆಯುತ್ತೆ ಅಂತ ಹೇಳಿದ್ರು. ಸಭೆ ಸಮಾರಂಭಗಳು ನಡೀತವೆ. ಆಮೇಲೆ ಧನುರ್ಮಾಸದಲ್ಲಿ ವಿಶೇಷ ಪೂಜೆ ಮಾಡ್ತೇವೆ. ಒಂದು ದಿವಸ ಧನುರ್ಮಾಸದಲ್ಲಿ ಬೆಳಗ್ಗೆ ಮುಂಚೆ ಇಲ್ಲಿ ಊರವರಿಗೆ ಎಲ್ಲರಿಗೂ ಹೇಳಿ 5 ಗಂಟೆಗೆ ಪೂಜೆ ಮಾಡಿ ಸೂರ್ಯ ನಮಸ್ಕಾರ ಮಾಡ್ತೀವಿ. ಸೂರ್ಯ ಮಂಡಲ ಎಲ್ಲ ಹಾಕೊಂಡು ಎಲ್ಲರೂ ಸೇರ್ತಾರೆ. ಧನುರ್ಮಾಸದಲ್ಲಿ ಒಂದು ದಿವಸ ಸೂರ್ಯ ನಮಸ್ಕಾರ ಎಲ್ಲರೂ ಸೇರ್ತಾರೆ. ಸೂರ್ಯ ನಮಸ್ಕಾರ ಮಾಡಿ ಪೊಂಗಲ್ಲು ಇದೆಲ್ಲ ಮಾಡಿ ಪ್ರಸಾದ ವಿನಿಯೋಗ ಮಾಡ್ತೀವಿ. ಮತ್ತೆ ವಿಶೇಷವಾಗಿ ಮಾಘ ಮಾಸದಲ್ಲಿ ನದಿ ಸ್ನಾನ ಬಹಳ ಒಂದು ಶ್ರೇಷ್ಠ ಅನ್ನೋದು. ಹಾಗಾಗಿ ಇಲ್ಲಿ ಎಲ್ಲರಿಗೂ ಆ ವಿಚಾರ ತಿಳಿಸಿ ನದಿ ಸ್ನಾನ ಒಂದ್ ದಿವಸ ಮಾಡ್ತೇವೆ. ಒಂದು ದಿವಸ ನಾವು ಇಲ್ಲಿ ತಕ್ಕಮಟ್ಟಿಗೆ ಇಲ್ಲೆಲ್ಲರೂ ಈಗ ಅಥರ್ವ ಶೀರ್ಷ ಎಲ್ಲ ಕಲ್ತವ್ರು ಇಲ್ಲೇ ಕಲ್ತಿದ್ದಾರೆ. ಅವ್ರನ್ನೆಲ್ಲ ಕೂಡಿಸ್ಕೊಂಡು ಒಂದ್ ದಿವಸ ಬೆಳಗ್ಗೆ ನದಿ ಸ್ನಾನ ಮಾಡಿ ಮುಂಚೆ ನೀರನ್ನು ತಂದು ಗಣಪತಿಗೆ ಅಥರ್ವ ಶೀರ್ಷದಿಂದ ಎಲ್ಲರೂ ಸೇರಿ ಅಭಿಷೇಕ ಮಾಡ್ತಾರೆ. ನಮ್ಮೂರ್ ನ್ಯೂಸ್ನಲ್ಲಿ ಪ್ರಸಾರವಾಗುವ ಎಲ್ಲ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಕಡೆಮನೆ ಕಾಫಿ ಶೃಂಗೇರಿ. ನಮ್ಮ ಮಲೆನಾಡಿನ ತೋಟಗಳಿಂದ ನಿಮ್ಮ ಕಪ್ಗೆ ಪ್ರತಿ ಸಿಪ್ನಲ್ಲೂ ಮಲೆನಾಡ ಪಾರಂಪರಿಕ ರುಚಿ. ಶೃಂಗೇರಿಯ ಹಸಿರು ಬೆಟ್ಟಗಳಿಂದ ತಂದ ನೈಸರ್ಗಿಕ ಕಾಫಿ, ನಮ್ಮ ತೋಟಗಳು ಮತ್ತು ನೈಸರ್ಗಿಕ ಸ್ಥಳೀಯ ಬೆಳೆಗಾರರಿಂದ ಕೊಂಡು ಆಯ್ದ ಶ್ರೇಷ್ಠ ಕಾಫಿ ಬೀಜಗಳು. ಗುಣಮಟ್ಟದ ತಯಾರಿ, ಶುದ್ಧತೆ ಮತ್ತು ಸ್ವಚ್ಛತೆಗೆ ಮೊದಲ ಆದ್ಯತೆ. ಸವಿಯರಿ ಕಡೆಮನೆ ಕಾಫಿ, ಅನುಭವಿಸಿ ಮಲೆನಾಡ ಸ್ವಾದ. ಮತ್ತೆ ಭಜನೆಯನ್ನ ಮಾಡ್ತೀವಿ. ಭಜನೆ ಅಂದ್ರೆ ಅವಾಗ ಶಂಕರ ಅಷ್ಟೋತ್ತರ ಅಭಿಯಾನ ಅಂತ ಶೃಂಗೇರಿ ಜಗದ್ಗುರುಗಳ ಒಂದು ಆದೇಶದ ಮೇರೆಗೆ ಇಲ್ಲಿ ಮಾಡಿದ್ವಿ. ಪ್ರತಿ ವಾರನೂ ಶಂಕರ ಅಷ್ಟೋತ್ತರ ಭಜನೆ ಮಾಡ್ತಾ ಇದ್ವಿ. ಆಮೇಲೆ ಈಗ ಹುಣ್ಣಿಮೆ ಭಜನೆ ಮಾಡ್ತೀವಿ. ಒಂದೊಂದ್ಸಲ ಏನೋ ಅವತ್ತು ಆಗಲಿಲ್ಲ ಅಂದ್ರೆ ತಿಂಗಳಲ್ಲಿ ಒಂದ್ ದಿವಸ ಯಾವಾಗ್ಲಾರು ಭಜನೆ ಮಾಡ್ತೀವಿ. ಮತ್ತೆ ಇಲ್ಲೇನು ಶಿಬಿರಗಳು ನಡೆಯುತ್ತೆ ಅಂತ ಹೇಳಿದ್ರು. ಹೌದು, ಇಲ್ಲಿ ವಿಪ್ರ ವೇದಿಕೆಯವರು ಶೃಂಗೇರಿಯಲ್ಲಿ ಸಾಮೂಹಿಕ ಉಪನಯನವನ್ನ ನಡೆಸ್ತಾರೆ. ಅದು ಆದ ನಂತರ ಆ ಕಲಿತ ಉಪನಯನ ಆದ ವಿದ್ಯಾರ್ಥಿಗಳಿಗೆ ಸಂಧ್ಯಾ ಒಂದೇ ಅಗ್ನಿ ಕಾರ್ಯ ಸಂಸ್ಕಾರ ಶಿಬಿರ ಅಂತ ಅವ್ರಿಗೆ ಸಂಸ್ಕಾರಗಳನ್ನೆಲ್ಲ ಕೊಡುವಂತ ಒಂದು ಶಿಬಿರ 7 ದಿವಸ ನಡೆಯುತ್ತೆ. ಅದನ್ನ ಈಗ 10 ವರ್ಷದಿಂದ ಇಲ್ಲೇ ನಡೆಸ್ಕೊಂಡ್ಬರ್ತಾರೆ. ಹೌದು, ಈ ನಮ್ಮ ದೇವಸ್ಥಾನ ಎಲ್ಲ ಆವರಣ ಎಲ್ಲ ಇಂಪ್ರೂವ್ ಆದ್ಮೇಲೆ ಇದಕ್ಕೆಲ್ಲ ವ್ಯವಸ್ಥೆ ಇಲ್ಲಿ ಇರೋದ್ರಿಂದ ಅದನ್ನ ಇಲ್ಲೇ ಮಾಡ್ತಾರೆ. ಅಂದ್ರೆ 7 ದಿನಗಳು ವಸತಿ ಸಹಿತವಾಗಿ ವಸತಿ ವ್ಯವಸ್ಥೆ ಇಲ್ಲೇ ಮಾಡ್ತಾರೆ. ಹೌದು, ಮಕ್ಕಳು ಎಲ್ಲ ಇಲ್ಲೇ ಇರ್ತಾರೆ. ಊಟ ತಿಂಡಿ ಎಲ್ಲ ವ್ಯವಸ್ಥೆನೂ ಊರವ್ರ ಸಹಕಾರನೂ ಇರುತ್ತೆ. ಹಾಗೂ ವಿಪ್ರ ವೇದಿಕೆಯವರು ಅದನ್ನ ಮೇನ್ ಆಗಿ ನಿತ್ಯ ನಡೆಸ್ತಾರೆ. ಹೌದು, ಖಂಡಿತವಾಗಿಯೂ ಬಹಳ ಅನಿವಾರ್ಯದ ಪರಿಸ್ಥಿತಿ. ಯಾಕೆಂದ್ರೆ ಮಕ್ಕಳಿಗೆ ನಮ್ಮ ಭಾರತೀಯ ಸಂಸ್ಕೃತಿಯ ಮೌಲ್ಯಗಳ ಬಗ್ಗೆ ತಿಳಿಸಿಕೊಡ್ಬೇಕಾಗಿದೆ. ಆ ಜವಾಬ್ದಾರಿ ಈ ರೀತಿಯಾದಂತಹ ದೇವಸ್ಥಾನಗಳು ಮಠ ಮಂದಿರಗಳ ಮೇಲೆ ಇದೆ. ಆ ನಿಟ್ಟಿನಲ್ಲಿ ನಿಮ್ಮ ಈ ಒಂದು ಕಾರ್ಯ ಬಹಳ ಶ್ಲಾಘನೀಯವಾದದ್ದನ್ನೇ ಹೇಳ್ಬೋದು. ವಿಶೇಷವಾಗಿ ಆ ಶಿಬಿರಗಳಲ್ಲಿ ಇನ್ನೇನು ಹೇಳ್ಕೊಡ್ತೀರಾ? ಶಿಬಿರಗಳಲ್ಲಿ ಸಂಧ್ಯಾ ವಂದನೆಗೆ ಹೆಚ್ಚಿನ ಮಹತ್ವ. ಸಂಧ್ಯಾ ವಂದನೆ, ಅಗ್ನಿ ಕಾರ್ಯ, ಮಾಧ್ಯಾಹ್ನಕ್ಕೆ ಹೆಚ್ಚಿನ ಮಹತ್ವ. ಆಮೇಲೆ ಯೋಗ, ಬೆಳಗ್ಗೆ ಯೋಗ, ಆಮೇಲೆ ಊಟ ತಿಂಡಿ. ಸಂಧ್ಯಾ ವಂದನೆ ಆದ್ಮೇಲೆ 6 ಗಂಟೆಗೆ ಸಂಧ್ಯಾ ವಂದನೆ ಕೂರಿಸುತ್ತೆ. ಪುರಾಣ ನೀತಿ ಕಥೆಗಳು, ಆಮೇಲೆ ಬೌದ್ಧಿಕ ಅವಧಿ ಅದರಲ್ಲಿ ರಾಮಾಯಣ ಮಹಾಭಾರತದ ಶ್ರೇಷ್ಠ ವ್ಯಕ್ತಿಗಳ ಬಗ್ಗೆ ಆಗ್ಬೋದು, ಯಾವ್ದಾದ್ರು ವಿಚಾರಗಳ ಬಗ್ಗೆ, ಹುಡುಗರು ತಿಳ್ಕೊಳ್ಳುವಂತ ವಿಚಾರಗಳ ಬಗ್ಗೆ ವಿಶೇಷ ವ್ಯಕ್ತಿಗಳು ಬಂದು ಅದ್ರ ಬಗ್ಗೆ ಇದು ಮಾಡ್ತಾರೆ. ಆಮೇಲೆ ಭಗವದ್ಗೀತೆ 1 ಅಧ್ಯಾಯ ಮಾಡಿಸ್ತೇವೆ. ಪ್ರತಿದಿನ 1 ಅಧ್ಯಾಯ. ಹೌದೌದು, 1 ಅಧ್ಯಾಯ ಮಾಡಿಸ್ತೇವೆ. ಪಾರಾಯಣ, ಸ್ತೋತ್ರ ಪಾರಾಯಣ ಹೇಳ್ಕೊಡೋದು. ಆಮೇಲೆ ಮಧ್ಯಾಹ್ನಕ್ಕೆ 12 ಗಂಟೆಗೆ ಮಧ್ಯಾಹ್ನ ಊಟ ಆದ್ಮೇಲೆ ಸಂಧ್ಯಾ ವಂದನೆ ಬಗ್ಗೆ ಯಾಕೆ ಮಾಡಬೇಕು ಏನು, ಆಮೇಲೆ ಎಲ್ಲೆಲ್ಲಿ ಹೇಗೆ ಪುನರಾವರ್ತನೆ ಮಹತ್ವ ಕೂರಿಸಿ ಅದನ್ನ ಹೇಳ್ಬೇಕು. ಸಂಧ್ಯಾ ವಂದನೆ ಹೇಳ್ಕೊಡುವಾಗ ಮಧ್ಯದಲ್ಲಿ ಅದನ್ನ ಹೇಳ್ಕೊಡಕ್ಕಾಗಲ್ಲ, ಯಾಕೆ ಏನು ಅನ್ನೋದು ಅದ್ರ ಬಗ್ಗೆ ವಿಚಾರ ತಿಳಿಸೋಕ್ಕಾಗಲ್ಲ. ಹಾಗಾಗಿ ಅದಕ್ಕೆ ಒಂದು ಪೀರಿಯಡ್ ಇಟ್ಟು ಅದನ್ನ ಹೇಳ್ಕೊಡ್ತೇವೆ. ಆಮೇಲೆ ಆಟದ್ದು ಇರುತ್ತೆ, ಒಂದು ಪೀರಿಯಡ್ ಆಟ ಇರುತ್ತೆ. ಆಮೇಲೆ ಮತ್ತೆ ಒಂದು 4:15 ಒಂದು ಲಘು ಟಿಫನ್. ಆಮೇಲೆ ಸಂಧ್ಯಾ ವಂದನೆ, ಅಗ್ನಿ ಕಾರ್ಯ, ಸಂಧ್ಯಾ ಭಜನೆ, ನಿತ್ಯ ಭಜನೆ ಇದೆ. ಆಮೇಲೆ ಅವತ್ತಿನ ದಿವಸಗಳಲ್ಲಿ ಏನು ಪಾಲ್ಟಿತ್ತು ಅದ್ರ ಬಗ್ಗೆ ವಿಚಾರ ಇದೆಲ್ಲ ಮಾಡಿ ಆಮೇಲೆ ಊಟ. ಖಂಡಿತವಾಗಿಯೂ ಜಗದ್ಗುರು ಶಂಕರಾಚಾರ್ಯರು ಏನ್ ಹೇಳಿದ್ದಾರೆ, ನಮ್ಮ ಧರ್ಮದ ಪರಿಪಾಲನೆಗೋಸ್ಕರ ಯಾವ್ಯಾವ ರೀತಿಯಾದಂತಹ ಕಾರ್ಯಗಳನ್ನ ಒಬ್ಬ ವ್ಯಕ್ತಿ ಮಾಡಬೇಕು, ಅವನು ಅನುಷ್ಠಾನ ಕರ್ಮಗಳು ಏನು ನಿತ್ಯ ಕರ್ಮಗಳು ಅಂತ ಹೇಳ್ತಾರೆ, ತಿಳ್ಕೊಳ್ಬೇಕಾದಂತಹ ಜ್ಞಾನ, ವಿಶೇಷವಾಗಿ ಹೇಳಿದಂತೆ ಭಜಗೋವಿಂದಂ ಅಂದ್ರೆ ಭಗವಂತನ ನಾಮಸ್ಮರಣೆ ಆಗ್ಬೇಕು. ನಮ್ಮ ಪುರಾಣದ ಏನು ರಾಮಾಯಣ ಮಹಾಭಾರತ ಭಗವದ್ಗೀತೆ ಅದರ ಒಂದು ವಿಶೇಷವಾದಂತಹ
ಅಲ್ಲಿರುವಂತಹ ಜೀವನ ಮೌಲ್ಯಗಳನ್ನ ತಿಳಿಸಬೇಕು. ಹಾಗೆ ಪ್ರತಿಯೊಂದು ಸಹ ನಮ್ಮ ಧಾರ್ಮಿಕ ವಿಚಾರಗಳೇನಿದೆ ಅದೆಲ್ಲವನ್ನ ತಿಳಿಸಿಕೊಡುವಂತಹ ವಿಶೇಷವಾದಂತಹ ಕಾಳಜಿಯೊಂದಿಗೆ ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಾ. ಬಹಳ ಸಂತೋಷ ಆಯ್ತು ನಿಮ್ಮ ಜೊತೆ ಮಾತನಾಡಿದ್ದಕ್ಕೆ. ಆಮೇಲೆ ಇನ್ನೊಂದು ವಿಶೇಷ ಅಂತ ಹೊರಗಡೆಯವ್ರದ್ದು ಕೂಡ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ತೀವಿ. ಧಾರ್ಮಿಕ ಕಾರ್ಯಕ್ರಮಗಳು, ಹೋಮ ಹವನ ಉಪನಯನ, ಇದಕ್ಕೆಲ್ಲ ವ್ಯವಸ್ಥೆಗಳು ಉಂಟು. 250-300 ಜನರಿಗೆ ಇಲ್ಲಿ ವ್ಯವಸ್ಥೆ ಮಾಡುವಂತ ಎಲ್ಲವೂ, ಪಾತ್ರೆಯಿಂದ ಹಿಡಿದು ದೇವರ ಪಾತ್ರೆ ಬಳಸುವಂತ ಪಾತ್ರೆಗಳಿಂದ ಹಿಡಿದು ಎಲ್ಲವೂ ಇದೆ. ಜನರೇಟರಿಂದ ಹಿಡಿದು ಎಲ್ಲವೂ ವ್ಯವಸ್ಥೆ ಇದೆ. 250-300 ಜನವರೆಗೂ ಅನ್ನ ಸಂತರ್ಪಣೆ ಮಾಡಬಹುದು. ಆಮೇಲೆ ಇನ್ನೊಂದು ವಿಶೇಷ ಅಂದ್ರೆ ನವಗ್ರಹ ಸಮಿತಿಗಳು ಈ ದೇವಸ್ಥಾನ ಸುತ್ತಗಳಲ್ಲೇ ಇದೆ. ಎಲ್ಲದೂ ಇಲ್ಲೇ ಸಿಗತ್ತೆ. ಈಗ ನೀವು ಪುಣ್ಯ ಇದು ಶುರು ಮಾಡಿದ ಮೇಲೆ ನವಗ್ರಹ ಸಮಿತಿಗಳನ್ನ ಇಲ್ಲೇ ಮಾಡ್ಕೊಂಡ್ ಬರ್ಬೋದು ಫ್ರೆಶ್ ಆಗಿ. ಹಾಗೆ ಇಲ್ಲಿ ವ್ಯವಸ್ಥೆ ಇದೆ. ನಮ್ಮ ಶೃಂಗೇರಿಯ ಜಗದ್ಗುರುಗಳು ಇಲ್ಲಿಗೆ ಬಂದಿದ್ರು ಅಂತ ಕೇಳಿದೆ. ಹೌದು. ಯಾವ ವರ್ಷ ಬಂದಿದ್ರು ಅವರು? ಕಳೆದ ವರ್ಷ ಏಪ್ರಿಲ್ 1ನೇ ತಾರೀಕು ಬನ್ನಿ ಕರೆಸಿದ್ವಿ. ನಾವು ಈಗ ಒಂದು 4 ವರ್ಷದಿಂದ ಬಿಲ್ಡಿಂಗಿಗೆ ಕವಚ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಅದನ್ನ ವ್ಯವಸ್ಥೆ ಮಾಡಿ ಇಟ್ಕೊಂಡಿದ್ವಿ. ಆದ್ರೆ ಗುರುಗಳ ಕೈಯಲ್ಲಿ ಅದನ್ನ ಸಮರ್ಪಣೆ ಮಾಡಿಸ್ಬೇಕು, ಗುರುಗಳನ್ನ ಕರೆಸ್ಬೇಕು ಅಂತ ಬಹಳ ಆಸೆ ಇತ್ತು. ನಮ್ಮ ಅಣ್ಣಂದ್ರಿಗೂ ಎಲ್ಲರಿಗೂ ಅದೊಂದು ಸಂಕಲ್ಪ ಇತ್ತು, ಜಗದ್ಗುರುಗಳ ಅಮೃತ ಹಸ್ತದಿಂದ ಆಗ್ಬೇಕು ಅಂತ. ಹಾಗಾಗಿ 4 ವರ್ಷ ಅದೇನೋ ಆಗಿರ್ಲಿಲ್ಲ. ಅದು ರೆಡಿ ಮಾಡಿ ಇಟ್ಕೊಂಡಿದ್ರು ಕೂಡ ಸಮರ್ಪಣೆ ಮಾಡೋಕೆ ಆಗಿರ್ಲಿಲ್ಲ. ಅದು ಕಳೆದ ವರ್ಷ ಗುರುಗಳ ಹತ್ರ ಹೇಳಿ ಆದಾಗ ಅವರೇ ಒಂದು ಒಳ್ಳೆಯ ದಿವಸ, ರಾಮನವರಾತ್ರಿಯಲ್ಲಿ ಚೈತ್ರ ಶುದ್ಧ ಚೌತಿ ಮಂಗಳವಾರ ದಿವಸ ಅವರೇ ದಿವಸ ಇಟ್ಕೊಟ್ರು. ಅವರೇ ಬಂದು ಬ್ರಹ್ಮ ಕಲಶಾನ ಅಭಿಷೇಕ ಮಾಡಿ 1 ಗಂಟೆ ಗಣಪತಿಗೆ ಪೂಜೆಯನ್ನು ಸಲ್ಲಿಸಿ ಕವಚ ಸಮರ್ಪಣೆ ಮಾಡಿ ಎಲ್ಲರಿಗೂ ಅನುಗ್ರಹವನ್ನು ಮಾಡಿದರು. ಆಮೇಲೆ ಒಂದು ಸ್ಥಳಕ್ಕೆ ಒಂದು ಶಕ್ತಿ ಬಂದ ಹಾಗೆ. ಖಂಡಿತ ಸಾಕ್ಷಾತ್ ಪರಮೇಶ್ವರನೇ ಈ ಸ್ಥಳಕ್ಕೆ ಬಂದಂತೆ, ಏನು ನಾವು ಹೇಳ್ತೇವೆ ಮಾತನಾಡುವ ಶಾರದೆ ಅಂತ, ಅಂತಹ ಜಗದ್ಗುರುಗಳೇ ಇಲ್ಲಿಗೆ ಬಂದ ಮೇಲೆ ಖಂಡಿತವಾಗಿಯೂ ಈ ಕ್ಷೇತ್ರ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಿಯೇ ಹೋಗುತ್ತೆ. ಹೊರಗಡೆಯವರು ಕೂಡ ಇಲ್ಲಿ ಬಂದು ಕಾರ್ಯಕ್ರಮ ಮಾಡಿದವರಿಗೂ ತೃಪ್ತಿಯಿಂದ ಈ ಒಂದು ಪರಿಸರ ಮತ್ತೆ ಅವರಿಗೆ ಬಹಳ ಒಂದು ಖುಷಿ ಆಗುತ್ತೆ. ನಿಜವಾಗ್ಲೂ ತುಂಬಾ ಸುಂದರವಾದ ಪರಿಸರ, ತುಂಗಾ ನದಿಯ ತೀರ, ಒಂದು ಅದ್ಭುತವಾದಂತಹ ಪ್ರಕೃತಿ, ನಿಜವಾಗಿಯೂ ತುಂಬಾ ಒಂದು ಮಹಿಮಾನ್ವಿತವಾದಂತಹ ದೇವಸ್ಥಾನ. ಇನ್ನು ಏನಾದ್ರು ವಿಶೇಷವಾಗಿ ಹೇಳೋದಾದ್ರೆ? ಇನ್ನೊಂದು ಅಂದ್ರೆ, ನಾನು ಪಾಠಶಾಲೆಗೆ ಹೋದವನಲ್ಲ, ಅವಾಗ ನಮಗೇನೋ ಅನುಕೂಲಗಳು ಇರ್ಲಿಲ್ಲ. ಆದ್ರೆ ದೇವಸ್ಥಾನ ಅಂತ ಮಾಡಿದ ಮೇಲೆ ಆ ಪೂಜೆ ಬಗ್ಗೆ ಆಸಕ್ತಿ ಬಂದು, ಅವಾಗ ನಾನು ಓದ್ತಾ ಇದ್ದೆ, ಅಲ್ಲಿಗೆ ಬಿಟ್ಟು ಪೂಜೆ ಬಗ್ಗೆ ಆಸಕ್ತಿ ಬಂದು ಇಲ್ಲೇ ನಮ್ಮ ವೇದ ಬ್ರಹ್ಮಶ್ರೀ ಶ್ರೀನಿವಾಸ ಭಟ್ರು ಮಿಗಿನಕಲ್ಲು ಹಾಗೂ ವೇದ ಬ್ರಹ್ಮಶ್ರೀ ಸುಬ್ಬಾ ಭಟ್ರು ಅವ್ರ ಹತ್ರ ಕೂಡ ನಾನು ಹೋಗಿ ಕಲ್ತಿದ್ದೆ. ಅವ್ರ ಹತ್ರ ಪೂಜೆ ಮಂತ್ರ, ರುದ್ರ, ಪವಮಾನ, ಪುಣ್ಯಾಹ, ಅಗ್ನಿಮುಖ, ಈ ತರ ನಂಗೆ ಸಾಧ್ಯವಾದಷ್ಟು ಅವಕಾಶ ಇದ್ದವಾಗೆಲ್ಲ ಕಲಿತಾ ಬಂದೆ. ಹಾಗಾಗಿ ಅವರ ಒಂದು ಅನುಗ್ರಹದಿಂದ ಚೆನ್ನಾಗಿ ಪೂಜೆ ಮಾಡುವಂತದ್ದು ಒಂದು ಅವಕಾಶ ಇತ್ತು. ಆಮೇಲೆ ನಾನು ಕಲ್ತಿದ್ದನ್ನ ಇನ್ನೊಬ್ರಿಗೆ ಹೇಳ್ಕೊಡ್ಬೇಕು ಅಂತ ನನಗೆ ಬಹಳ ಆಸೆ ಇತ್ತು. ಯಾಕಂದ್ರೆ ಹೇಳ್ಕೊಟ್ಟವಾಗ ನಮ್ಮಲ್ಲೂ ಅದು ತಪ್ಪುಗಳಿದ್ದಿದ್ದಾವೆ. ಆಮೇಲೆ ಸಾಧ್ಯವಾದಷ್ಟು ಮಟ್ಟಿಗೆ ಬೇರೆಯವರು ಪೂಜೆ ಮಾಡೋ ಹಂಗಾದ್ರೆ ಅದಕ್ಕಿಂತ ಒಂದು ಇದು ನಮಗೆ ಬೇರೆ ಮುಂದಿನ ಪರಂಪರೆಗೆ ಅದನ್ನ ವರ್ಗಾಯಿಸ್ಬೇಕು. ಆಮೇಲೆ ಬ್ರಾಹ್ಮಣರಾದವ್ರು ಮಾಡಬೇಕು ಅದನ್ನ. ಗೊತ್ತಿದ್ದೀನಿ ಇನ್ನೊಬ್ರಿಗೆ, ಎಷ್ಟೋ ಈಗ ನಾವೊಂದು ಪಂಡಿತರು ಅಂತಲ್ಲ, ಅಥವಾ ನಂಗೆ ಬಾರಿ ಗೊತ್ತು ಅಂತಲ್ಲ, ಗೊತ್ತಿದ್ದರಿಂದ ಅವ್ರಿಗೆ ಹೇಳ್ಕೊಟ್ಟಾಗ ನಮ್ಮಲ್ಲೂ ಅದು ವೃದ್ಧಿ ಆಗುತ್ತೆ. ಹಾಗಾಗಿ ಪೂಜೆ ಮಂತ್ರ, ರುದ್ರ, ಈ ಥರದ್ದೆಲ್ಲ ವರ್ಷದ ಸಾಮಾನ್ಯವಾಗಿ 1-2-3 ಜನ ಆದ್ರೂ ಬಂದು ಕಲ್ತ್ಕೊಂಡು ಹೋಗ್ತಾರೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಪವಮಾನ ಪಾಠ ಮಾಡ್ತಿದ್ದೀನಿ, 4 ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ, ಇನ್ನೊಬ್ರು ಪೂಜೆ ಮಂತ್ರಕ್ಕೆ ಬರ್ತಾ ಇದ್ದಾರೆ. ದಿವಸ ಸಂಜೆ, ಮಳೆಗಾಲದಲ್ಲಿ ನಮಗೆ ಟೈಮ್ ಇರುತ್ತೆ 7 ಗಂಟೆ ಮೇಲೆ ಸಾಯಂಕಾಲ. ಖಂಡಿತ, ಯಾಕೆಂದ್ರೆ ಜಗದ್ಗುರು ಭಾರತೀ ತೀರ್ಥ ಮಹಾಸನ್ನಿಧಾನಗಳವರು ಒಂದ್ ಕಡೆ ಹೇಳಿದ್ದಾರೆ, ನಾವು ಸ್ವಂತ ಧರ್ಮದ ಆಚರಣೆ ಮಾಡುವುದರೊಂದಿಗೆ ಆ ಧರ್ಮದಲ್ಲಿರುವಂತಹ ವಿಚಾರಗಳನ್ನ, ಆ ಒಂದು ಶಾಸ್ತ್ರದ ಏನ್ ಹೇಳಿದೆ ಅದನ್ನ ಇನ್ನೊಬ್ಬರಿಗೆ ಹೇಳುವುದು ಸಹ ಅತ್ಯಂತ ಶ್ರೇಷ್ಠವಾದಂತಹ ಕಾರ್ಯ ಅಂತ. ಆ ನಿಟ್ಟಿನಲ್ಲಿ ನಿಮ್ಮ ಈ ಒಂದು ಕಾರ್ಯ ಉತ್ತಮವಾದದ್ದು. ಇದಕ್ಕೆ ಪರಿಪೂರ್ಣವಾದಂತಹ ಆ ಜಗದ್ಗುರುಗಳ ಅನುಗ್ರಹ ಯಾವಾಗಲೂ ಇರಲಿ, ಜಗನ್ಮಾತೆಯ ಪರಿಪೂರ್ಣವಾದಂತಹ ಆಶೀರ್ವಾದ ಸದಾಕಾಲ ಇರಲಿ ಎಂಬ ಆಶಯವನ್ನ ವ್ಯಕ್ತಪಡಿಸ್ತಾ ಇದ್ದೇವೆ. ಇನ್ನೂ ಏನಾದರೂ ವಿಚಾರಗಳು ಈ ದೇವಸ್ಥಾನದ ಬಗ್ಗೆ ಹೇಳೋದಾದ್ರೆ?
ಅದೇ ಈಗ ಹೊರಗಡೆ ಹೋಗೋದು ಕೂಡ ಹ್ಮ್. ಆ, ಅವರಿಗೆಲ್ಲ ವಿಚಾರ ತಿಳಿದು ಈ ಹ್ಮ್. ದೇವಸ್ಥಾನದ ಬಗ್ಗೆ ಅವ್ರ ಕಾರ್ಯಕ್ರಮಗಳನ್ನ ಏನೋ ಕಷ್ಟ ಅಂತ ಹೇಳಿ ಬಂದವರಿಗೆ ಹ್ಮ್. ಕೂಡ ಪರಿಹಾರಗಳಾಗಿದ್ದಾವೆ. ಹಾಗೆ. ಹೋಮ ಹವನ ಮಾಡೋದ್ರ ಮುಖಾಂತರ ಹ್ಮ್. ಬಂದು ಇಲ್ಲಿ ನೆನೆಸ್ಕೊಂಡು ಹೋಗ್ತಿದ್ದಾರೆ. ಹ್ಮ್. ಯಾರೇ ಇಂಥ ಕಾರ್ಯಕ್ರಮ ಆಗಬೇಕು ಅಂದ್ರೂ ಅದಕ್ಕೆ ಬೇಕಾದ ಅನುಕೂಲಗಳನ್ನೆಲ್ಲ ನಾವು ಮಾಡ್ಕೊಡ್ತಾ ಇದ್ದೀವಿ. ಸಾಧ್ಯವಾದಷ್ಟು ಜನ ಬಂದ್ರೆ ದೇವರ ಶಕ್ತಿನೂ ಒಂದು ಹೌದು. ವೃದ್ಧಿ ಆಗುತ್ತೆ. ಹೌದು. ಜನಗಳು ಭಕ್ತಿಯಿಂದ ಭಕ್ತಿಯಿಂದ. ಬಂದೊಂದು ಅವರ ಪೂಜೆ ಸಲ್ಲಿಸಿದವಾಗ ಹ್ಮ್. ಅಲ್ಲಿ ಒಂದು ಶಕ್ತಿ ಜಾಗೃತವಾಗೇ ಸಾನ್ನಿಧ್ಯ. ಆಗುತ್ತೆ. ಹೌದು. ಹಾಗಾಗಿ ಹ್ಮ್. ಆ ಒಂದು ನಿಟ್ಟಿನಲ್ಲಿ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಇದು ಮಾಡ್ತಾ ಇದ್ದಾರೆ. ಬಹಳ ಸಂತೋಷ ಆಯ್ತು. ಈ ಒಂದು ಪ್ರಸನ್ನ ಮಹಾಗಣಪತಿಯ ಸನ್ನಿಧಿಗೆ ನಾವು ಬಂದು ಈ ದೇವಸ್ಥಾನದ ಮಹಿಮೆಯ ಬಗ್ಗೆ, ಇಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳ ಬಗ್ಗೆ ತುಂಬಾ ವಿಸ್ತಾರವಾಗಿ ನಮಗೆ ತಿಳಿಸಿಕೊಟ್ರಿ. ನಿಮಗೆ ನಮ್ಮೂರ ನ್ಯೂಸ್ನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ. ಅದು ನಿಮಗೂ ಧನ್ಯವಾದಗಳು. ಪ್ರಸನ್ನ ಮಹಾಗಣಪತಿ ನಿಮಗೂ ನಿಮ್ಮ ನ್ಯೂಸ್ ಚಾನಲ್ ಅವರಿಗೆ ಒಳ್ಳೇದಾಗಲಿ, ಒಳ್ಳೇದು ಮಾಡಲಿ ಅಂತ ಹೇಳಿ ದೇವರ ಹತ್ರ ಪ್ರಾರ್ಥನೆ. ಪ್ರಸನ್ನ ಮಹಾಗಣಪತಿ ದೇವಸ್ಥಾನದ ಸುತ್ತಲ್ಲಿ ಇರುವಂತಹ ನವಗ್ರಹ ಸಮಿತಿಗಳು ಹಾಗೂ ಕದಂಬ ವೃಕ್ಷ ಅಂತ ಇದೆ, ಅದನ್ನು ಈಗ ತೋರಿಸ್ತೇವೆ. ಇದೇ ಕದಂಬ ವೃಕ್ಷ ಅಂತ ದೇವಿ ವಾಸಸ್ಥಾನ ಆಗಿರುವುದು ಅಂತ, ಕದಂಬ ವನವಾಸಿನಿ ಅಂಥೇಳಿ ಲಲಿತಾ ಸಹಸ್ರನಾಮದಲ್ಲಿ ಕೂಡ ಬರ್ತದೆ. ದೇವಿ ವಾಸಸ್ಥಾನ ಆ ವೃಕ್ಷದಲ್ಲಿ ಇರುವಂಥದ್ದು ಅಂತ. ಅದು ಭಾಳ ಶ್ರೇಷ್ಠವಾದ್ದು, ಎಲ್ಲೂ ಇಲ್ಲ. ಜ್ಯೇಷ್ಠ ಮಾಸದಲ್ಲಿ ಹಾಗೂ ಆಷಾಢ ಮಾಸದಲ್ಲಿ ಸಾಧಾರಣವಾಗಿ ಅದು ಹೂ ಬಿಡುತ್ತೆ. ಆ ಹೂವು ದೇವಿ ಅರ್ಚನೆಗೆ ಭಾಳ ಒಳ್ಳೆಯದು. ಪಾರಾಯಣ ಇದರಲ್ಲೆಲ್ಲ ಅದರ ಕುಸುಮದಲ್ಲಿ ಅರ್ಚನೆ ಮಾಡಿದರೆ ಭಾರಿ ಒಳ್ಳೆಯದು ಅಂತ. ಆಮೇಲೆ ನಿತ್ಯ ಕೂಡ ಅದಕ್ಕೊಂದು ಪ್ರದಕ್ಷಿಣೆ ಬಂದರೆ ಭಾರಿ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಈ ಮನೆ ಹತ್ತಿರ ನಾವು ಅದನ್ನು ಬೆಳೆಸಿದ್ದೀವಿ. ಕೆಳಗಡೆ ಕೂಡ ಒಂದು ವೃಕ್ಷ ಕಾಣುತ್ತೆ ದೇವಸ್ಥಾನದ ಎದುರುಗಡೆ, ಇದೆ ಹೇಳಿ. ಆಮೇಲೆ ದರ್ಭೆ, ಹೋಮ ಹವನಕ್ಕೆ ಬೇಕಾಗುವಂಥ ದರ್ಭೆ ಇಲ್ಲೇ ಇದೆ. ನವಗ್ರಹ ಸಮಿತಿಯಲ್ಲಿ ಚಂದ್ರನಿಗೆ ಬೇಕಾಗುವಂಥ ಮುತ್ತುಗ, ಪಲಾಶ ಅಂತ ಅದಕ್ಕೆ ಹೇಳ್ತಾರೆ, ಮುತ್ತುಗದ ಮರ. ಆಮೇಲೆ ಇಲ್ಲಿ ಇದು ಶಮಿ, ನವಗ್ರಹ ಸಮಿತಿಯಲ್ಲಿ ಶನೀಶ್ವರಿಗೆ ಈ ಶಮಿ ಗಿಡ, ಇದರ ಸಮಿತನ್ನು ಉಪಯೋಗಿಸ್ತಾರೆ. ವೀಳ್ಯದೆಲೆ ಕೂಡ ಹೂ ಕೊಯ್ಯುವಾಗ ದೇವರ ಪೂಜೆಗೆ ಬೇಕಾಗುವ ಹಾಗೆ 2 ಎಲೆ ಇಲ್ಲೇ ಕೊಯ್ಕೊಳ್ತೀವಿ. 2 ಎಲೆ ಹಾಂ, ಫಲತಾಂಬೂಲ ತೆಗೆದು. ದೇವರ ಅರ್ಚನೆಗೆ ಬೇಕಾಗುವಂಥ ಹೂವಿನ ಗಿಡಗಳು, ವಿಶೇಷವಾಗಿ ಕಮಲ, ಆ ಥರದ ಎಲ್ಲ ಗಿಡಗಳು ಇಲ್ಲಿ ಬೆಳೆಸಿದ್ವಿ. ಹಣ್ಣಲ್ಲೂ ಜಂಬೀರ ಅಂತ ಇದೇ ಕಾಣ್ತಾ ಇದೆಯಲ್ಲ, ಜಂಬೀರ ಅಂತ, ಅದು ಮೇ ತಿಂಗಳಲ್ಲಿ ಹಣ್ಣಾಗುತ್ತೆ. ಗಣಪತಿ ಪೂಜೆಗೂ ಭಾಳ ಶ್ರೇಷ್ಠ. ಆಮೇಲೆ ಆರೋಗ್ಯಕ್ಕಂತೂ ಸುಮಾರು ಒಂದು 8-10 ಕಾಯಿಲೆಗಳಿಗೆ ಅದು ಔಷಧಿ ಅಂತ ಹೇಳ್ತಾರೆ. ಜಂಬೀರ ಫಲ ಅಂತ, ಜಂಬು ನೇರಳೆ. ಇದು ಕದಂಬ ವೃಕ್ಷ, ಇದು ಖದೀರ ಅಂತ. ಅಂಗಾರಕ ಗ್ರಹಕ್ಕೆ ಇದರ ಸಮಿತನ್ನು ಉಪಯೋಗಿಸ್ತಾರೆ. ಇದು ಎಲ್ಲೂ ಇಲ್ಲ, ಈಗ ಹೆಚ್ಚಿನ ಜನ ಇಲ್ಲಿ ಬಂದು ತಗೊಂಡು ಹೋಗ್ತಾರೆ. ಇದು ಅಪರೂಪದ ಒಂದು ವೃಕ್ಷ. ಅದರಲ್ಲೂ ಈ ಎಲೆ, ವಿಳೆದೆಲೆ, ತಾಂಬೂಲದ ವಿಳೆದೆಲೆ ಚೆನ್ನಾಗಿ ಹಬ್ಬಿದೆ. ಇದು ಅಶ್ವತ್ಥ, ನವಗ್ರಹಗಳಲ್ಲಿ ಬರುವಂಥ ಗುರುವಿಗೆ ಬೇಕಾಗುವಂಥ ಸಮಿತಿ. ಅದು ಔದುಂಬರ ಅಂತ, ಹತ್ತಿ ಅಂತ, ಹತ್ತಿ ಮರ. ಅದು ಶುಕ್ರನಿಗೆ ಅದರ ಒಂದು ಕಡ್ಡಿ ಸಮಿತಿಯಿಂದ ಹೋಮವನ್ನು ಮಾಡ್ತಾರೆ. ಹೀಗೆ ಇಲ್ಲಿ ಬೇಕಾಗುವಂಥ ದೂರ್ವೆ, ಗಣಪತಿ ಅರ್ಚನೆಗೆ ನಿತ್ಯ ಬೇಕಾಗುವಂಥ ದೂರ್ವೆ, ಇಂಥದ್ದೆಲ್ಲ ದೇವಸ್ಥಾನದ ಪರಿಸರದಲ್ಲೇ ಹಾಕ್ಕೊಂಡಿದ್ದೇವೆ. ಬಿಳಿ ಎಕ್ಕೆ ಗಿಡ, ಸೂರ್ಯನಿಗೆ ಇದರ ಸಮಿತಿಯಿಂದ ಹೋಮವನ್ನು ಮಾಡ್ತೇವೆ. ಹಾಗೂ ಇದ್ರ ಹೂವು ಗಣಪತಿಗೆ, ಈಶ್ವರನಿಗೆ, ಸೂರ್ಯನಿಗೆ ಎಲ್ಲದಕ್ಕೂ ಶ್ರೇಷ್ಠ. ಬಿಳಿ ಎಕ್ಕೆ. ಇದು ಬೇವಿನ ಗಿಡ,
ಕಹಿವೆ. ನಮ್ಮೂರ್ ನ್ಯೂಸ್ನಲ್ಲಿ ಪ್ರಸಾರವಾಗುವ ಎಲ್ಲ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಕಡೆಮನೆ ಕಾಫಿ ಶೃಂಗೇರಿ. ನಮ್ಮ ಮಲೆನಾಡಿನ ತೋಟಗಳಿಂದ ನಿಮ್ಮ ಕಪ್ಗೆ ಪ್ರತಿ ಸಿಪ್ನಲ್ಲೂ ಮಲೆನಾಡ ಪಾರಂಪರಿಕ ರುಚಿ. ಶೃಂಗೇರಿಯ ಹಸಿರು ಬೆಟ್ಟಗಳಿಂದ ತಂದ ನೈಸರ್ಗಿಕ ಕಾಫಿ, ನಮ್ಮ ತೋಟಗಳು ಮತ್ತು ನೈಸರ್ಗಿಕ ಸ್ಥಳೀಯ ಬೆಳೆಗಾರರಿಂದ ಕೊಂಡು ಆಯ್ದ ಶ್ರೇಷ್ಠ ಕಾಫಿ ಬೀಜಗಳು. ಗುಣಮಟ್ಟದ ತಯಾರಿ, ಶುದ್ಧತೆ ಮತ್ತು ಸ್ವಚ್ಛತೆಗೆ ಮೊದಲ ಆದ್ಯತೆ. ಸವಿಯರಿ ಕಡೆಮನೆ ಕಾಫಿ, ಅನುಭವಿಸಿ ಮಲೆನಾಡ ಸ್ವಾದ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಆತ್ಮೀಯ ವೀಕ್ಷಕರೇ, ನಮ್ಮ ಭಾರತೀಯ ಸಂಸ್ಕೃತಿ ಪ್ರಪಂಚದಲ್ಲೇ ಅತ್ಯಂತ ಶ್ರೇಷ್ಠವಾದಂತಹ ಹಾಗೂ ಪುರಾತನವಾದಂತಹ ಸಂಸ್ಕೃತಿಯಾಗಿದೆ. ಇಡೀ ಜಗತ್ತಿಗೆ ಬದುಕುವುದನ್ನ ಹೇಗೆ ಅಂತ ಹೇಳಿಕೊಟ್ಟಂತಹ ಒಂದು ಸಂಸ್ಕೃತಿ ಇದ್ರೆ ಅದು ನಮ್ಮ ಭಾರತೀಯ ಸಂಸ್ಕೃತಿ. ನಾವು ಅತ್ಯಂತ ಹೆಮ್ಮೆ ಪಡುವಂತಹ, ಅಹಂಕಾರದಿಂದ ಗರ್ವದಿಂದ ಹೇಳಿಕೊಳ್ಳಬಹುದಾದಂತಹ ಸಂಗತಿ ಏನು ಅಂದ್ರೆ ನಾವೆಲ್ಲರೂ ಭಾರತೀಯ ಸಂಸ್ಕೃತಿಗೆ ಸೇರಿದವರು ಅಂತ. ಇಡೀ ಜಗತ್ತಿಗೆ ಒಳ್ಳೆಯದನ್ನ ಏನು ಬೇಕೋ ಅದೆಲ್ಲ ಕೊಟ್ಟಿದೆ. ವೇದಗಳನ್ನ ಕೊಡ್ತು, ಉಪನಿಷತ್ತುಗಳನ್ನ ಕೊಡ್ತು, ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಭಾಗವತದಂತಹ ಅನೇಕ ಗ್ರಂಥಗಳನ್ನ ಕೊಡ್ತು. ನಮ್ಮ ಎಲ್ಲ ಋಷಿಮುನಿಗಳು ಜಗತ್ತಿನ ಮೂಲೆ ಮೂಲೆಗೆ ಹೋದ್ರು. ಇಡೀ ಜಗತ್ತನ್ನ ಜ್ಞಾನದ ಜ್ಯೋತಿಯಿಂದ ಬೆಳಗಿದ್ರು. ಒಮ್ಮೆ ಮಾರಿಷಸ್ನ ಪ್ರಧಾನಮಂತ್ರಿ ನಮ್ಮ ದೇಶಕ್ಕೆ ವಿಮಾನದಲ್ಲಿ ಬರಬೇಕಾದ್ರೆ, ವಿಮಾನದಿಂದ ಕೆಳಗಿಳಿಬೇಕಾದ್ರೆ ಅವರು ಕಾಲಿಟ್ಟಿಲ್ವಂತೆ. ಅವರು ಕೈ ಮುಟ್ಟಿ ನಮಸ್ಕಾರ ಮಾಡಿರಂತೆ ಆ ಮಣ್ಣಿಗೆ. ಯಾಕೆ ಈ ತರ ಮಾಡ್ತಾ ಇದ್ದೀರಾ ಅಂತ ಪಕ್ಕದಲ್ಲಿದ್ದವರು ಕೇಳಿದಾಗ, ಇಡೀ ಜಗತ್ತಿಗೆ ಬದುಕಿನ ಒಂದು ರೀತಿ ನೀತಿಗಳನ್ನ ಹೇಳಿಕೊಟ್ಟಂತಹ, ಇಡೀ ಪ್ರಪಂಚಕ್ಕೆ ಸಂಸ್ಕಾರವನ್ನ ತಿಳಿಸಿಕೊಟ್ಟಂತಹ ದೇಶ ಕಣಪ್ಪ, ಆ ದೇಶದ ಮಣ್ಣಿದು, ಇದಕ್ಕೆ ಹೇಗೆ ನಾನು ಪಾದಸ್ಪರ್ಶ ಮಾಡ್ಲಿ? ಹಾಗಾಗಿ ನಾನು ಮೊದಲು ಅದಕ್ಕೆ ಕೈ ಮುಗಿದು ನಮಸ್ಕಾರ ಮಾಡ್ತೇನೆ, ನಂತರ ಕಾಲಿಡ್ತೇನೆ ಅಂತ ಹೇಳಿದಂತಹ, ಅಂದ್ರೆ ಅಷ್ಟು ಗೌರವ. ಇಡೀ ಜಗತ್ತು ಇಂದು ಭಾರತಕ್ಕೆ ನತಮಸ್ತಕವಾಗಿದೆ. ದೇಶದ ವಿದೇಶಗಳ ಮೂಲೆ ಮೂಲೆಯಲ್ಲಿ ಕೃಷ್ಣನ ಫೋಟೋಗಳನ್ನ ಹಿಡಿದು ಭಜನೆಗಳನ್ನ ಮಾಡ್ತಾ ಇದ್ದಾರೆ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಎಲ್ಲೆಡೆಯೂ ಸಹ ಆ ರಾಮನ ಕೃಷ್ಣನ ನಾಮ ಸಂಕೀರ್ತನೆಗಳಾಗ್ತಾ ಇದೆ. ಇಂದು ಇಡೀ ಜಗತ್ತು ಯೋಗವನ್ನ ಒಪ್ಪಿಕೊಂಡಿದೆ. ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಲಾಗ್ತಾ ಇದೆ. ಗೋಮೂತ್ರಕ್ಕೆ ಎಲ್ಲೆಡೆ ಬಹಳ ಬೇಡಿಕೆ ಇದೆ. ಇಲ್ಲಿ ಸಿಗುವಂತಹ ಅನೇಕ ಔಷಧೀಯ ಹಾಗೆ ವೈಜ್ಞಾನಿಕವಾದಂತಹ ವಿಚಾರಗಳಾಗಿರಬಹುದು, ಅದು ಪ್ರತಿಯೊಂದು ವಿಚಾರಗಳು ಸಹ ಭಾರತದಲ್ಲಿ ಇದೆ ಅಂತ ಎಲ್ಲರೂ ಸಹ ಇಲ್ಲಿಗೆ ಬರ್ತಾ ಇದ್ದಾರೆ. ಇಂತಹ ದೇಶ ಅನೇಕ ಕಾಲಘಟ್ಟದಲ್ಲಿ ಒಂದು ಆ ಧರ್ಮವೇ ಅಳಿವಿನ ಅಂಚಿನಲ್ಲಿ ಬಂದು ನಿಂತಿತ್ತು. ಕೃಷ್ಣ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಎಲ್ಲಿ ಸಜ್ಜನರಿಗೆ ತೊಂದರೆ ಆಗತ್ತೆ, ಧರ್ಮಕ್ಕೆ ಗ್ಲಾನಿ ಆಗತ್ತೆ, ಅವಾಗೆಲ್ಲವೂ ಸಹ ನಾನು ಅವತಾರವನ್ನ ಮಾಡಿ ಬರ್ತೇನೆ ಅಂತ ಭಗವಂತ ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ. ಅಂತಹ ಒಂದು ಕಾಲಘಟ್ಟದಲ್ಲಿ ಕ್ರಿಸ್ತಶಕ 8ನೇ ಶತಮಾನದ ಸನಿಹದಲ್ಲಿ ಏನು ನಮ್ಮ ವೈದಿಕ ಪರಂಪರೆಯೇ ನಾಶವಾಗತ್ತೆ, ಎಲ್ಲೆಡೆಯೂ ಸಹ ಅಧರ್ಮ ತಾಂಡವವಾಡತ್ತೆ, ಸಜ್ಜನರಿಗೆ ತೊಂದರೆಗಳಾಗ್ಲಿಕ್ಕೆ ಪ್ರಾರಂಭವಾಗಿದೆ ಅನ್ನುವಂತಹ ಸಂದರ್ಭದಲ್ಲಿ ಇಡೀ ನಮ್ಮ ಭರತಖಂಡವನ್ನ ಉದ್ಧರಿಸಲು, ನಮ್ಮ ಸನಾತನ ಧರ್ಮವನ್ನ ರಕ್ಷಿಸಲು ಸಾಕ್ಷಾತ್ ಪರಮೇಶ್ವರನೇ ಶಂಕರಾಚಾರ್ಯರಾಗಿ ಅವತರಿಸಿ ಬರ್ತಾರೆ. ಅವರ ಅವತಾರದ ಆ ಸಂದರ್ಭದಲ್ಲಿ ನಮ್ಮ ಒಂದು ಧರ್ಮದ ಪರಿಸ್ಥಿತಿ ಬಹಳ ಸಂಕಷ್ಟದಲ್ಲಿತ್ತು, ನಾವೆಲ್ಲ ತಿಳಿದುಕೊಂಡಿದ್ದೇವೆ. ಆದರೆ ಶಂಕರಾಚಾರ್ಯರು ನಮ್ಮ ಧರ್ಮವನ್ನ ಉದ್ಧರಿಸ್ತಾರೆ. ದೇಶದ ಮೂಲೆ ಮೂಲೆಗಳಿಗೆ ಕಾಲ್ನಡಿಗೆಯಲ್ಲೇ ತೆರಳಿ ಧರ್ಮ ಪ್ರಚಾರವನ್ನ ಮಾಡ್ತಾರೆ. 4 ಆಮ್ನಾಯ ಪೀಠಗಳನ್ನ ಸ್ಥಾಪನೆ ಮಾಡ್ತಾರೆ. ನಾವು ಏನು ಶೃಂಗೇರಿಯಲ್ಲಿದ್ದೇವೆ, ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠ. ನಿರಂತರವಾಗಿ ಆ ಗುರು ಪರಂಪರೆ ನಮಗೆಲ್ಲರಿಗೂ ಸಹ ಧರ್ಮದ ಮಾರ್ಗದರ್ಶನವನ್ನ ನೀಡ್ತಾ ಬಂದಿದೆ. ಹಾಗಾಗಿ ನಾವು ಪ್ರತಿಯೊಬ್ಬರೂ ಸಹ ಇವತ್ತು ಎಲ್ಲೆಡೆ ಪೂಜೆ ಪುನಸ್ಕಾರಗಳು ನಡೀತಾ ಇದೆ, ಈ ರೀತಿಯಾದಂತಹ ದೇವಸ್ಥಾನಗಳಿದೆ, ವೇದಗಳಿಗೆ ಮನ್ನಣೆ ಸಿಗ್ತಾ ಇದೆ, ಎಲ್ಲೆಡೆ ಸಹ ಧರ್ಮದ ಅನುಷ್ಠಾನ ಆಗ್ತಿದೆ ಅಂದ್ರೆ ಅದಕ್ಕೆ ಶಂಕರಾಚಾರ್ಯರೇ ಮೂಲ ಕಾರಣ. ಇದಕ್ಕೆ ಬಹಳ ಒತ್ತು ಕೊಟ್ಟು ಹೇಳಬೇಕು. ಯಾಕೆಂದ್ರೆ ಆ ಸಂದರ್ಭದಲ್ಲಿ ಶಂಕರಾಚಾರ್ಯರು ಬರದೇ ಇದ್ದಿದ್ರೆ
ನಮ್ಮ ಈ ಭಾರತೀಯ ಸಂಸ್ಕೃತಿ ಖಂಡಿತವಾಗಿಯೂ ಉಳಿತಾ ಇರಲಿಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ಸಹ ಮನುಷ್ಯನಿಗೆ ಇರಬೇಕಾದದ್ದು ಉಪಕಾರ ಸ್ಮರಣೆ, ಕೃತಜ್ಞತೆ. ಆದ ಕಾರಣದಿಂದಾಗಿ ನಾವೆಲ್ಲರೂ ಸಹ ಶಂಕರಾಚಾರ್ಯರ ಸ್ಮರಣೆಯನ್ನ ಅನುದಿನ ಅನುಕ್ಷಣ ಮಾಡಬೇಕು. ನಮಃಶಂಕರಾಯ ನಮಃಶಂಕರಾಯ ಅಂತ ಹೇಳಿ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರು ನಮಗೆಲ್ಲರಿಗೂ ಸಹ ಅಪ್ಪಣೆಯನ್ನು ಮಾಡಿದ್ದಾರೆ. ಸಾಧ್ಯವಾದಷ್ಟು ಸಮಯದಲ್ಲಿ ಆ ಗುರುಗಳ ಸ್ಮರಣೆಯನ್ನ ಮಾಡಬೇಕು, ಅವರ ಧ್ಯಾನವನ್ನ ಮಾಡಬೇಕು. ಶೃಂಗೇರಿಯಲ್ಲಿರುವಂತಹ ಆ ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸನ್ನಿಧಾನಗಳವರ ದರ್ಶನವನ್ನ ಮಾಡಬೇಕು. ಅವರು ಮಾಡುತ್ತಿರುವಂತಹ ಚಂದ್ರಮೌಳೀಶ್ವರನ ಪೂಜೆಯನ್ನ ಕಣ್ತುಂಬಿಕೊಳ್ಳಬೇಕು. ಹಾಗಾಗಿ ನಮಗೆಲ್ಲರಿಗೂ ಸಹ ಆ ಒಂದು ಕರ್ತವ್ಯ ಇದೆ, ಜವಾಬ್ದಾರಿ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಆ ಗುರುಗಳ ಸ್ಮರಣೆಯನ್ನ ನಿರಂತರವಾಗಿ ಮಾಡೋಣ. ಅದರೊಂದಿಗೆ ಅವರು ಹೇಳಿಕೊಟ್ಟಂತಹ ಸಂದೇಶಗಳನ್ನ ಜೀವನದಲ್ಲಿ ಪಾಲಿಸೋಣ. ಗೊತ್ತಿದ್ದಷ್ಟನ್ನ ಅನುಸರಿಸೋಣ, ಅದನ್ನ ಇನ್ನೊಬ್ಬರಿಗೆ ತಿಳಿಸಿಕೊಡೋಣ. ತನ್ಮೂಲಕ ಆ ಧರ್ಮ ಪ್ರಚಾರ ನಿರಂತರವಾಗಿ ನಡಿಬೇಕು. ಅದು ಮಾತ್ರ ನಿಜವಾಗಿಯೂ ನಾವು ಅವರ ಮಾಡುವಂತಹ ಸೇವೆ ಆಗತ್ತೆ. ಹಾಗಾಗಿ ಎಲ್ಲರೂ ಸಹ ಆ ಧರ್ಮದ ಅನುಷ್ಠಾನವನ್ನ ಮಾಡುವಂತಾಗಲಿ. ನಮ್ಮ ಸನಾತನ ಧರ್ಮ ಮತ್ತೊಮ್ಮೆ ಉನ್ನತ ಮಟ್ಟಕ್ಕೆ ಏರಲಿ, ಸಾಗಲಿ ಎನ್ನುವಂತಹ ಸಂದೇಶವನ್ನ ಹೇಳ್ತಾ ಇಂದಿನ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರಗಳು.